ಸರ್, ಕಳೆದ ಒಂದು ವರ್ಷದ ಅವಧಿಯಲ್ಲಿ ನಡೆದಂಥ ಕಾಮಗಾರಿಗಳು ಯಾವ ರೀತಿ ಇತ್ತು ಸರ್ ನಿಮ್ಮ ವಾರ್ಡಲ್ಲಿ? ಈಗ ನನ್ನ ವಾರ್ಡ್ ಪ್ರಕಾರ ಏನಾಗಿದೆ ಅಂದರೆ POW ಫಸ್ಟ್ ಟೈಮ್ ಕೊಟ್ಟಿದ್ದವರು POW 1,25,00,000 ಕೊಟ್ಟರು. 25 ಲಕ್ಷ ಬಂದು ವಾಟ್ರಿಗೆ, 1 ಕೋಟಿ ಬಂದು ಅದರ್ ವರ್ಕ್ಸ್ಗೆ. ಆ 1 ಕೋಟಿನಲ್ಲಿ 2 ಜಾಗದಲ್ಲಿ ಡ್ರೈನೇಜು ಇದೆಲ್ಲ ಮಾಡಿದ್ವಿ. ಆಮೇಲೆ ಕೆಲವು POW ವರ್ಕ್ಸು ಪೆಂಡಿಂಗ್ ಇದೆ. ಯಾರು POW ವರ್ಕ್ಸು ತಗೊಳ್ಳೋಕೆ ಯಾರೂ ಬರ್ತಾಯಿಲ್ಲ. ಯಾಕೆ ಅಂದರೆ ಅವ್ರಿಗೆ POW ಕೆಲಸ ಮಾಡಿದ್ರೆ ಇನ್ನು 2 ವರ್ಷ ಆದಮೇಲೆ ನಮಗೆ ಸೀನಿಯರಿಟಿ ಮೇಲೆ ಪೇಮೆಂಟ್ ಆಗುತ್ತೆ, ನಾವು ಅಲ್ಲಿವರೆಗೂ ಕಾಯೋಕ್ಕಾಗೋದಿಲ್ಲ, ಈ ಕೆಲಸ ಮಾಡೋಕ್ಕೆ ನಾವು ಬರೋದಿಲ್ಲ ಅಂತ ತುಂಬಾ ಕಾಂಟ್ರಾಕ್ಟರ್ಸ್ ಎಲ್ಲ ಇದು ಮಾಡ್ತಾರೆ. ನಾವು ಎಷ್ಟೋ ಜನಕ್ಕೆ ರಿಕ್ವೆಸ್ಟ್ ಮಾಡಿದ್ದು ಆಯಿತು, ಒಬ್ಬರು ಬಂದು ತಗೊಂಡು ಹಾಕಿಸಿದ್ದು ಆಯಿತು, ಆದರೆ ಆ ಮನುಷ್ಯ ಇನ್ನೂ ಕೆಲಸನೂ ಸ್ಟಾರ್ಟ್ ಮಾಡಿಲ್ಲ, ಹಾಗೇ ಇದೆ. ಅದಾದಮೇಲೆ ಇದೆಲ್ಲ ಸರಿ ಬರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಮೇಯರ್ ಹತ್ರ ರಿಕ್ವೆಸ್ಟ್ ಮಾಡಿ 1-2 ಕೋಟಿ ಮೇಯರ್ ಫಂಡ್ ತಗೊಂಬಂದು ಸಿಂಡಿಕೇಟ್ ಬ್ಯಾಂಕ್ ಲೈನು ದೊಡ್ಡ ರೋಡ್ ಇದೆ, ಕಾಂಕ್ರೀಟ್ ರೋಡ್ ಮಾಡಿಸಿ ಅದಕ್ಕೆ ಕಂಬಿ ಎಲ್ಲ ಕಟ್ಟಿಸಿ, ಪಕ್ಕದಲ್ಲಿ ಇನ್ನೊಂದು ಅಡ್ಜಸೆಂಟ್ ರೋಡ್ ಒಂದು ವಿನಾಯಕ್ ನಗರ್ಗೆ ಹೋಗೋ ಜಾಗದಲ್ಲಿ ಅಡ್ಜಸೆಂಟ್ ಕಾಂಕ್ರೀಟ್ ರೋಡ್ ಮಾಡಿಸಿ, ಡ್ರೈನೇಜ್ ಮಾಡಿಸಿ, ಸ್ಲ್ಯಾಬ್ ಸಿಸ್ಟಮ್ ಹಾಕಿಸಿ, ಅದೇ ಥರ ಇನ್ನೊಂದು ಈ ಕಡೆ ಲೆಫ್ಟ್ ಸೈಡ್ನಲ್ಲಿ ಒಂದು ಕಾಂಕ್ರೀಟ್ ರೋಡ್ ಮಾಡಿಸಿ, ಅದು ವಿನಾಯಕ್ ನಗರ ಇನ್ನೊಂದು ಕಡೆಯಿಂದ ಹೋಗುತ್ತೆ, ಅದು ಮಾಡಿಸಿ, ಕೋನೆ ನಗರದಲ್ಲಿ ಮೇಯ್ನ್ ರೋಡು ಊರೊಳಗೆ ಕಾಂಕ್ರೀಟ್ ರೋಡ್ ಮಾಡಿಸಿ, ಆಮೇಲೆ ಡ್ರೈನೇಜ್ಗಳೆಲ್ಲ ಮಾಡಿ, ಆ ಡ್ರೈನೇಜ್ನಲ್ಲಿ ಹೂಳು ತೆಗೆದು ಇಲ್ಲಿಂದ ಅಲ್ಲಿ ಕಾಂಪೌಂಡು HL ಏರ್ಪೋರ್ಟ್ ಕಾಂಪೌಂಡ್ವರೆಗೂ ಹೂಳೆಲ್ಲ ತೆಗೆದು ಅದು ಇದು ಸ್ಲ್ಯಾಬ್ ಸಿಸ್ಟಮ್ ಎಲ್ಲ ಮಾಡಿ ಎಲ್ಲ ಮಾಡಿಸಿದ್ದೀವಿ. ಇಷ್ಟು ವಿನಾಯಿಸಿ ಬೇರೆ ಏನು ಕೆಲಸ ಆಗಿಲ್ಲ. ಆಮೇಲೆ ಒಂದು 3 ಶ್ರೀರಾಮನಗರ ಹತ್ರ 2 ಬೋರ್ವೆಲ್ ಹಾಕಿದ್ದೀವಿ. ಎಲ್ಲ ರೋಡುಗಳು, ಡ್ರೈನೇಜಸ್ಸು ಇದೆಲ್ಲ ಮಾಡಬೇಕು ಅಂತ ಎಲ್ಲ ಆಲ್ರೆಡಿ ಎಸ್ಟಿಮೇಷನ್ ರೆಡಿ ಮಾಡಿ ಕಳಿಸ್ಕೊಟ್ಬಿಟ್ಟಿದ್ದೀವಿ. ಅದ್ರ ಪ್ರಕಾರ ಕಾಲೇಜ್ ಹತ್ರ ಒಂದು ಸ್ಕೈ ವಾಕ್ ಮಾಡಬೇಕು ಅಂತ ತುಂಬ ಕಷ್ಟ ಬಿದ್ದು ಸ್ಕೈ ವಾಕ್ ಎಲ್ಲ ತರಿಸಿ ಮಾಡಿಸಿದ್ದೀನಿ. ಅಲ್ಲಿ ಎವ್ರಿ ಡೇ ಕ್ರಾಸಿಂಗ್ ಬಂದು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಿಯರ್ಲಿ 10,500 ಮೆಂಬರ್ಸ್ ಕ್ರಾಸ್ ಮಾಡ್ತಾರೆ. ಅದಕ್ಕೋಸ್ಕರ ಅದೊಂದು ಪ್ರಿಪೇರಲ್ ಆಗಿ ಕೆಲಸ ಮಾಡಿಸ್ತಾಯಿದ್ವಿ. ಅದೊಂದು ಒಳ್ಳೆ ಮಾನ್ಯುಮೆಂಟ್ ಥರ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಅದನ್ನು ಫಿನಿಷ್ ಆದಮೇಲೆ ನಮ್ಮ ಮೇಯರ್ ಅವ್ರು ಕರೆದು ಓಪನ್ ಮಾಡಿಸ್ಬೇಕು ಅಂತ ಇದ್ದೀನಿ.